ಧರ್ಮಸ್ಥಳದ ಪ್ರಕರಣ ದಿನ ಬೆಳಗಾದ್ರೆ ಸಾಕು ಹೊಸ ಟ್ವಿಸ್ಟ್ ಅನ್ನು ಪಡೆದುಕೊಳ್ತಾ ಇದೆ. ಒಂದು ಕಡೆ ಶಿವಮೊಗ್ಗದ ಜೈಲಿನಲ್ಲಿರುವಂತಹ ಚಿನ್ನಯ್ಯ ಉರುಫ್ ಮಾಸ್ಕ್ ಮ್ಯಾನ್ ಅನ್ನ ನಿನ್ನೆ ನ್ಯಾಯಾಧೀಶರ ಎದುರು ಕರೆದುಕೊಂಡು ಬಂದು ಹೇಳಿಕೆಯನ್ನು ದಾಖಲಿಸುವಂತಹ ಕೆಲಸ ಆಯಿತು. ಮತ್ತೊಂದು ಕಡೆ ಈ ಬುರುಡೆ ಗ್ಯಾಂಗ್ನ ಷಡ್ಯಂತ್ರ, ಇವರು ಮಾಡಿದಂತಹ ಪಿತೂರಿ ಪ್ಲಾನ್ನ ಮತ್ತಷ್ಟು ವಿಚಾರಗಳು ಕೂಡ ಹೊರಬರ್ತಾ ಇದೆ. ಹಾಗಾದ್ರೆ ಧರ್ಮಸ್ಥಳದ ಪ್ರಕರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳೇನು? ಬನ್ನಿ ನೋಡ್ಕೊಂಡು ಬರೋಣ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣ. ನಿನ್ನೆ ಮತ್ತೆ ಚಿನ್ನಯ್ಯನ ಹೇಳಿಕೆ ದಾಖಲು. ಸೆಪ್ಟೆಂಬರ್ 27ಕ್ಕೆ ಚಿನ್ನಯ್ಯನನ್ನು ಹಾಜರುಪಡಿಸಲು ಸೂಚನೆ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣ ಒಂದು ಷಡ್ಯಂತ್ರದ ಭಾಗ ಎಂದು ತಪ್ಪೊಪ್ಪಿಕೊಂಡಿದ್ದ ಚಿನ್ನಯ್ಯನ ಹೇಳಿಕೆಯನ್ನು ನಿನ್ನೆ ಮತ್ತೆ ದಾಖಲಿಸಲಾಗಿದೆ. ಈ ಹಿಂದೆ ಸೆಪ್ಟೆಂಬರ್ 23ರಂದು ಚಿನ್ನಯ್ಯನ ಹೇಳಿಕೆಯನ್ನ ದಾಖಲು ಮಾಡಲಾಗಿತ್ತು. ಆ ಹೇಳಿಕೆಯ ಇನ್ನಷ್ಟು ಮಾಹಿತಿಗಳನ್ನ ನಿನ್ನೆ ಕೂಡ ಬೆಳ್ತಂಗಡಿ ಹೆಚ್ಚುವರಿ ಸಿವಿಲ್ ಮತ್ತು ಜೆಎಂಎಫ್ ಕೋರ್ಟ್ನ ನ್ಯಾಯಾಧೀಶ ವಿಜಯೇಂದ್ರ ಹೆಚ್ಡಿ ಮುಂದೆ ದಾಖಲಿಸಿಕೊಳ್ಳಲಾಗಿದೆ. ಶಿವಮೊಗ್ಗ ಜೈಲಿನಿಂದ ಚಿನ್ನಯ್ಯನನ್ನ ಪೊಲೀಸರು ನ್ಯಾಯಾಲಯದ ಆವರಣಕ್ಕೆ ಕರೆತಂದಿದ್ರು. ಚಿನ್ನಯ್ಯನ ಹೇಳಿಕೆ ದಾಖಲಾತಿ ಹಿನ್ನೆಲೆ ನ್ಯಾಯಾಲಯದಲ್ಲಿ ನಿನ್ನೆ ವಿಚಾರಣೆ ನಡೆಯಬೇಕಿದ್ದ ಇತರ ಪ್ರಕರಣಗಳನ್ನ 12 ಗಂಟೆ ಒಳಗೆ ಮುಗಿಸಿ ಬಳಿಕ ಸಂಪೂರ್ಣ ಚಿನ್ನಯ್ಯನ ಹೇಳಿಕೆ ದಾಖಲಾತಿಗಾಗಿಯೇ ಕೋರ್ಟ್ ಸಮಯವನ್ನ ಮೀಸಲಿಡಲಾಗಿತ್ತು. ಮುಚ್ಚಿದ ಬಾಗಿಲಿನ ಒಳಗಡೆ ಚಿನ್ನಯ್ಯ, ನ್ಯಾಯಾಧೀಶರು ಮತ್ತು ಸ್ಟೆನೋಗ್ರಾಫರ್ಗೆ ಮಾತ್ರ ಅವಕಾಶವನ್ನ ಕಲ್ಪಿಸಲಾಗಿತ್ತು. ಪ್ರಕರಣದ ತನಿಖೆ ನಡೆಸ್ತಾ ಇರುವ ಎಸ್ಐಟಿಗೆ ಚಿನ್ನಯ್ಯನ ಬಿಎನ್ಎಸ್ 183 ಹೇಳಿಕೆಯ ಅತಿ ಅಗತ್ಯವಾಗಿದ್ದ ಹಿನ್ನೆಲೆ ಈ ತಪ್ಪೊಪ್ಪಿಗೆ ಹೇಳಿಕೆ ಪ್ರಕ್ರಿಯೆ ನಡೆದಿದೆ. ಉಳಿದಿರೋ ಇನ್ನಷ್ಟು ಹೇಳಿಕೆ ದಾಖಲಿಸಿಕೊಳ್ಳೋದಕ್ಕೆ ಸೆಪ್ಟೆಂಬರ್ 27ಕ್ಕೆ ಮತ್ತೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸೋಕೆ ಸೂಚಿಸಲಾಗಿದೆ. ಈ ಮಧ್ಯೆ ಧರ್ಮಸ್ಥಳ ಸಮೀಪದ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಶೋಧನೆಯ ಸಂದರ್ಭದಲ್ಲಿ ದೊರೆತಂತಹ ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯ ತಾಲೂಕಿನ ಶೆಟ್ಟಿಗೇರಿ ಗ್ರಾಮದ ಯುಬಿ ಅಯ್ಯಪ್ಪ ಅನ್ನೋರಿಗೆ ಸೇರಿದೆ ಎನ್ನಲಾದ ಅಸ್ಥಿ ಪಂಜರದ ವಾರಸುದಾರರನ್ನ ಎಸ್ಐಟಿ ಪೊಲೀಸರು ಮತ್ತೆ ವಿಚಾರಣೆಗಾಗಿ ಕರೆಸಿಕೊಂಡಿದ್ದಾರೆ. ಅಯ್ಯಪ್ಪ ಅವರ ಮಗ ಜೀವನ್ ನಿನ್ನೆ 2ನೇ ಬಾರಿಗೆ ಎಸ್ಐಟಿ ಕಚೇರಿಗೆ ಆಗಮಿಸಿ ಪೊಲೀಸರಿಗೆ ತಮ್ಮಲ್ಲಿದ್ದ ಎಲ್ಲ ದಾಖಲೆಗಳನ್ನ ಸಲ್ಲಿಸಿದ್ದಾರೆ. ಅದೇ ರೀತಿ ಶೋಧದ ವೇಳೆ ದೊರೆತ 7 ಅಸ್ಥಿ ಪಂಜರಗಳ ಪೈಕಿ ಇನ್ನೊಂದು ಅಸ್ಥಿ ಪಂಜರದ ಬಗ್ಗೆ ಎಸ್ಐಟಿಗೆ ಸುಳಿವು ದೊರೆತಿದೆ. ಗುಬ್ಬಿ ಮೂಲದ ಆದಿಶೇಷ ನಾರಾಯಣ ಅನ್ನೋ ವ್ಯಕ್ತಿಗೆ ಸೇರಿದ ಡಿಎಲ್ ಪತ್ತೆಯಾದ ಹಿನ್ನೆಲೆ ಆತನ ಕುಟುಂಬವನ್ನ ಎಸ್ಐಟಿ ಅಧಿಕಾರಿಗಳು ಸಂಪರ್ಕಿಸಿ ಮಾಹಿತಿ ನೀಡಿದ್ದಾರೆ. ತಮ್ಮ ಕಾಣೆಯಾಗಿದ್ದಾನಂತೇಳಿ DL ಸಿಕ್ಕಿದೆ ಅಂತ ಕರೆದಿದ್ರು, ಅದಕ್ಕೆ ಬಂದಿದ್ದೀವಿ. ಎಲ್ಲ ಬರ್ಕೊಂಡಿದ್ದಾರೆ ಮಾಹಿತಿ ಎಲ್ಲ. DNA ಟೆಸ್ಟ್ ಮಾಡಿ ಅವನು ಅದೇ ಆಯಿತು ಅಂತ. ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರು ಬಾರಲ್ಲಿ. ಇದ್ದಕ್ಕಿದ್ದಂಗೆ ಯಾಕೆ ಏನು ಅಂತ ಗೊತ್ತಿಲ್ಲ ಸರ್. ಅವಾಗವಾಗ ಹೋಗಿ ಬರೋದು ಮಾಡ್ತಿದ್ರೋದ್ರಿಂದ ಬರ್ತಾನೆ ಅಂತ ಕಾಯ್ತಾ ಇದ್ವಿ. ಈಗ ಇಲ್ಲಿ ಈ ಥರ ನ್ಯೂಸ್ ಬಂದಿದೆ. SIT ಅವರು ಈಗ ಈ ಥರ ಒಂದು DL ಸಿಕ್ಕಿದೆ ನಮಗೆ ನೇತ್ರ ಇದರಲ್ಲಿ ಧರ್ಮಸ್ಥಳದಲ್ಲಿ. ಈಗ ಗುಬ್ಬಿ ಪೊಲೀಸ್ನವರು ಬಂದು ಫಸ್ಟ್ ನಮಗೆ ಇದು ಮಾಡಿದ್ರು, ಇನ್ವೆಸ್ಟಿಗೇಷನ್ ಮಾಡಿದ್ರು. ಅದಾದಮೇಲೆ ಇಲ್ಲಿಗೆ ಸ್ಥಳಾಂತರ ಮಾಡಿದ್ರು. ಅದನ್ನು ಇಲ್ಲಿಗೆ ಇವ್ರಿಗೂ ಏನು ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ SIT ಅವರಿಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ವಿ. ಆದ್ರೆ ನೀವು ಒಂದ್ಸರಿ ಬಂದು ಇಲ್ಲಿ SITಗೆ ಬಂದು ಎಂಕ್ವೈರಿ ಇದು ಮಾಡಬೇಕಾಗುತ್ತೆ, ವಿಚಾರಣೆಗೆ ಬರಬೇಕಾಗುತ್ತೆ ಅಂತ ಹೇಳಿದ್ರು. ಬಂದಿದ್ವಿ. ಅದು ಒಬ್ರು ಈಗ ನೆಂಟ್ರಿಸ್ಟ್ ಒಬ್ರು ನೋಡಿದ್ದಾರೆ ಅಂತ ಅಂದ್ಬಿಟ್ಟು ಯಾರು ಹೇಳಿದ್ರು. ಅದನ್ನ ಮತ್ತೆ ಮೊನ್ನೆ ಕೇಳಿದಾಗ ಹ್ಞೂ ಅಂದ್ರು. ಈಗ ನೋಡಿದ್ರೆ ಮತ್ತೆ ಇಲ್ಲಿ ಬಂದು ನಾವು ಅವ್ರಿಗೆ ಫೋನ್ ಮಾಡಿದ್ರೆ ಮತ್ತೆ ಅವರು ಇದು ಮಾಡ್ತಾ ಇದ್ದಾರೆ, ಎದುರ್ತಾ ಇದ್ದಾರೆ ಹೇಳಲಿಕ್ಕೆ. ಧರ್ಮಸ್ಥಳ ಭಾಗದಲ್ಲಿ ಮತ್ತೆ ಉತ್ಖನನ ನಡೆಸಬೇಕು ಎಂದು ಹೈಕೋರ್ಟ್ಗೆ ಧರ್ಮಸ್ಥಳ ನಿವಾಸಿ ಪುರಂದರ ಗೌಡ ಅನ್ನೋರು ಸಲ್ಲಿಸಿರುವ ರಿಟ್ ಅರ್ಜಿಯನ್ನ ಧರ್ಮಸ್ಥಳದಲ್ಲಿ ಮತ್ತೆ ಉತ್ಖನನ ನಡೆಸಬೇಕು ಅಂತ ಮನವಿ ಮಾಡಲಾಗಿದೆ. ಈ ಸಂಬಂಧ ಇನ್ನಷ್ಟು ಸಾಕ್ಷ್ಯಗಳನ್ನ ಹೈಕೋರ್ಟ್ಗೆ ಸಲ್ಲಿಸಲಾಗಿದೆ. ಎಲ್ಲಾ ಸಾಕ್ಷಿ ಹಾಗೂ ಮಾಹಿತಿಗಳನ್ನ ಪರಿಶೀಲಿಸಲಿದೆ. ಇದರ ಜೊತೆಗೆ ಚಿನ್ನಯ್ಯನ ಹೇಳಿಕೆಯನ್ನು ಗಮನಿಸಿರೋ ಹೈಕೋರ್ಟ್ ರಿಟ್ ಅರ್ಜಿಯನ್ನು ವಜಾ ಮಾಡುತ್ತೋ ಪುರಸ್ಕರಿಸುತ್ತೋ ಅನ್ನೋದನ್ನ ಕಾದು ನೋಡಬೇಕಿದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.